ನಮಸ್ಕಾರ ಎಲ್ರಿಗೂ. ಜೀವನದ ಬಗ್ಗೆ ಯಾರು ಎಷ್ಟೇ ಸೂತ್ರಗಳನ್ನ ಕೊಟ್ಟರೂ ಕೂಡ ಅದರಂತೆ ನಡೆಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಭಗವಂತನ ಸೃಷ್ಟಿನೇ ಆಗಿದೆ. ಸುಮ್ಮನೆ ನಾವು ನಮ್ಮ ಕೈ ಬೆರಳುಗಳನ್ನ ನೋಡ್ಕೊಂಡ್ರೆ, ನಮ್ಮ ಕಣ್ಣಿನ ರೇಖೆಗಳನ್ನ ನೋಡ್ಕೊಂಡ್ರೆ ಅದು ಎಷ್ಟು ತರಹದಲ್ಲಿ ಇದೆಯೋ ನಿಜವಾಗ್ಲೂ ಆ ದೇವರೇ ಬಲ್ಲ ಅಂತ ಹೇಳ್ಬೋದು. ಹಾಗಾಗಿನೇ ನಮ್ಮ ಹೆಬ್ಬೆಟ್ಟಿನ ಗುರುತನ್ನ ನಮ್ಮ ಸಹಿಯ ಬದಲಾಗಿ ಉಪಯೋಗಿಸ್ಕೋತಾರೆ. ಈ ತರದ್ದೆಲ್ಲ ಬೇಕಾದಷ್ಟು ಇರುತ್ತೆ. ಅಂದ್ರೆ ನಮ್ಮ ಜೀವನಕ್ಕೆ ಬೇಕಾದಂತಹ ಯಾವುದಾದ್ರೂ ಒಂದಷ್ಟು ಸೂತ್ರಗಳನ್ನ ಇಟ್ಕೊಂಡು ನಮ್ಮ ಜೀವನವನ್ನ ಹಸನು ಮಾಡಿಕೊಳ್ಳೋದ್ರಲ್ಲಿ ಬುದ್ಧಿವಂತಿಕೆ ಇದೆ ಅಂತ. ಹಾಗಾಗಿ DVG ಅವರು ತಮ್ಮ ಕಗ್ಗದಲ್ಲಿ ಅಂತಹ ಸೂತ್ರಗಳನ್ನ ನಮಗೆ ಬೇಕಾದಷ್ಟು ಕೊಡಮಾಡಿದ್ದಾರೆ. ಅದರಲ್ಲಿ ಒಂದು 703ನೇ ಒಂದು ಮುಕ್ತಕ. ಅದರ ಶೀರ್ಷಿಕೆನೆ ಎರಡು ಕೋಣೆಗಳು ಅಂತ. ಎರಡು ಕೋಣೆಗಳ ನೀಂ ಮಾಡು ಮನತಾಲಯದಿ, ಹೊರಕೋಣೆಯಲ್ಲಿ ಲೋಗರಾಟಗಳ ನಾಡು, ವಿರಮಿಸೊಬ್ಬನೆ ಮೌನದೊಳಮನೆಯ ಶಾಂತಿಯಲ್ಲಿ, ವರಯೋಗ ಸೂತ್ರವಿದು ಮಂಕುತಿಮ್ಮ ಅಂತ ಅಂದು ಇದು ತುಂಬಾ ಇಷ್ಟವಾದ ಪದ್ಯ ಗುರುಜಿಯವರಿಗೆ. ಆದ್ರೆ ನಾನು ಹೇಳ್ತಿರೋದು ಬೇರೆ ಪದ್ಯ. ಅದರಲ್ಲಿ ಅದೇ ಶೀರ್ಷಿಕೆ ಅಡಿಯಲ್ಲೇ ಬರುವಂತಹ ಇನ್ನೊಂದು ಅತ್ಯುತ್ತಮವಾದಂತಹ ಬೇಕು ಜೀವನ ಯೋಗಕ್ಕೊಂದು ಬಹು ಸೂಕ್ಷ್ಮನಯ, ಬೇಕೊಂದು ಜಾಗರೂಕತೆ ಬುದ್ಧಿ ಸಮತೆ, ತಾಕನೊಂದನು ಯೋಗಿ ನೂಕನೊಂದನು ಜಗದಿ, ಏಕಾಕಿ ಸಹವಾಸಿ ಮಂಕುತಿಮ್ಮ ಅಂತ. ಇಲ್ಲಿ ಬೇಕು ಒಂದು ನಮ್ಮ ಜೀವನಕ್ಕೆ ಒಂದು ಬಹಳ ಸೂಕ್ಷ್ಮವಾದ ಒಂದು ನಯ ಬೇಕು ನಮಗೆ ಅಂತ ಹೇಳ್ತಾರೆ. ಹಾಗೇನೆ ಒಂದು ಜಾಗರೂಕತೆಯಿಂದ ನಾವು ಇರಬೇಕು ಅಂತ ಹೇಳ್ತಾರೆ. ಬುದ್ಧಿ ಸಮತೆ, ಇಂದ್ರಿಯ ನಿಗ್ರಹ, ಅಂದ್ರೆ ನಮ್ಮ ಬುದ್ಧಿಯನ್ನ ಎಂತಹ ಸಂದರ್ಭವೇ ಆಗ್ಲಿ ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು. ಹೇಗೆ? ಅದಕ್ಕೆ ಉಪಮೆ ಉದಾಹರಣೆ ಕೊಡ್ತಾರೆ. ತಾಕನೊಂದನು ಯೋಗಿ ನೂಕನೊಂದನು ಜಗದಿ, ಏಕಾಕಿ ಸಹವಾಸಿ. ವಿಚಿತ್ರ ಅಂತ ಅನ್ಸತ್ತೆ. ಏಕಾಕಿ ಸಹವಾಸಿ, ತಾಕನೊಂದನು ಯೋಗಿ. ಯೋಗಿ ಯಾವ್ದು ಅಂಟಿಸ್ಕೊಳ್ಳಲ್ಲ. ಈ ಸನ್ಯಾಸಿಗಳು ಯೋಗಿ ತರದವರು ಇರ್ತಾರಲ್ಲ ಅವರು. ನೂಕನೊಂದನು ಜಗದಿ, ಯಾವುದನ್ನು ತಳ್ಳೋದು ಇಲ್ಲ ಆಚೆಗೆ. ಇದು ಹೇಗಪ್ಪ ಅಂತ. ಏಕಾಕಿ ಸಹವಾಸಿ, ಎಲ್ರ ಜೊತೆನೂ ಇರ್ತಾನೆ, ಆದ್ರೆ ತಾನು ಏಕಾಕಿ ಇರ್ತಾನೆ ಅಂತ. ಅದಕ್ಕೆ ಎರಡು ಕೋಣೆಗಳ ನೀಂ ಮಾಡು ಮನದಾಲಯದಿ ಅಂತ DVG ಹೇಳಿದ್ರು. ಅಂದ್ರೆ ನಿಜವಾಗ್ಲೂ ಒಂದೊಂದ್ಸಲ ಈ ಮಾತುಗಳನ್ನ ಪರಾಮರ್ಶಿಸಿದ್ರೆ ಹೌದು ಅಂತ ಅನ್ಸತ್ತೆ. ಹೌದು, ನಾವೂನು ಕೂಡ ನಮ್ಮ ಮನಸ್ಸಿನಲ್ಲಿ ಎರಡು ಕೋಣೆಗಳನ್ನ ಮಾಡ್ಕೋಬೇಕಂತೆ. ಒಂದಷ್ಟು ಚಿಂತನ ಮಂಥನ ಮಾಡಿ ಆ ದೊರಕದಂತಹ ಸೂತ್ರಗಳನ್ನ DVG ಅವರು ನಮಗೆ ಕೊಟ್ಬಿಟ್ಟಿದ್ದಾರೆ ಆಗ್ಲೇನೆ. ಅದನ್ನೇ ಯೋಚನೆ ಮಾಡಿದ್ರು ಆಯ್ತು, ಅಥವಾ ನಮಗೆ ಇನ್ನು ಬೇಕಾದದ್ದು ಯಾವ್ದನ್ನಾದ್ರೂ ಆಯ್ತು. ಅಂದ್ರೆ ಚಿಂತನೆ ಮಂಥನೆ ಮಾಡಿದ ಮೇಲೊಂದು ಪರಿಣಾಮ, ಉಪಲಬ್ಧಿ ಅಂತ ಏನೋ ಒಂದು ಸಿಗುತ್ತಲ್ಲ ನಮ್ಗೆ. ಅದನ್ನೇ ವರಯೋಗ ಸೂತ್ರ ಅಂತ ಕರೆದಿದ್ದಾರೆ. ಈ ನಮ್ಮ ಸಂಸಾರದಲ್ಲಿ ಈ ಸಂಸಾರದ ಜಂಜಾಟ ಅಂತಾನೆ ಕರೆಯೋಣಂತೆ. ಹಣ್ಣಾಗಿ ಹೋಗಿರ್ತೀವಿ ಅಂತ ಅನ್ಕೊಳ್ಳೋಣ. ದಿನದ ಕೊನೆಯಲ್ಲಿ ಒಂದಷ್ಟು ಸಮಯ ನನಗೋಸ್ಕರ ಅಂತ ಜಾಗ ಮಾಡ್ಕೋಬೇಕಂತೆ. ಯಾವುದಕ್ಕೆ? ಅಂತರೀಕ್ಷಣೆ ಮಾಡ್ಕೊಳ್ಳೋದಕ್ಕೆ, ಇಂಟ್ರಾಸ್ಪೆಕ್ಷನ್ ಮಾಡ್ಕೊಳ್ಳೋದಕ್ಕೆ. ಇವತ್ತೆಲ್ಲ ನಾನು ಬೆಳಗಿಂದ ಏನೇನ್ ಕೆಲಸ ಮಾಡಿದ್ದೀನಿ, ಅವೆಲ್ಲ ಮಾಡಿದ್ರಲ್ಲಿ ಎಷ್ಟು ಸರಿ ಎಷ್ಟು ತಪ್ಪು, ಎಷ್ಟನ್ನ ನಾನು ಉತ್ತಮ ಪಡಿಸ್ಬೋದಾಗಿತ್ತು ಅಂತ ಅಂತ ಸ್ವಲ್ಪ ಹೊತ್ತು ಏಕಾಂಗಿಯಾಗಿ ಚಿಂತನ ಮಂಥನ ಮಾಡಬೇಕು ಅಂತ ಈ ಕಗ್ಗಗುಚ್ಛದಲ್ಲಿ ಎರಡು ಕೋಣೆಗಳು ಅಂತ ಹೇಳಿದಾರಲ್ಲ, ಇದರಲ್ಲಿ ಯಾವ್ಯಾವ ವಿಷಯವನ್ನ ತಗೊಂಡು DVG ಅವರು ಚಿಂತನ ಮಂಥನ ಮಾಡಿದ್ದಾರೆ ಅಂದ್ರೆ, ರಾಷ್ಟ್ರ ತಗೊಂಡಿದ್ದಾರೆ, ಮಾನವೀಯತೆ ತಗೊಂಡಿದ್ದಾರೆ, ಜೀವನ ಯೋಗ ತಗೊಂಡಿದ್ದಾರೆ, ಸಮಾನತೆ, ಪಾಂಡಿತ್ಯ. ಅಂದ್ರೆ ಇವನ್ನೆಲ್ಲದನ್ನು ಪ್ರಪಂಚದ ಗಾಣದಲ್ಲಿ ಹಾಕಿ ಅರ್ದು ಆ ಅನುಭವಾಮೃತವನ್ನು ತಗೊಂಡು ನಮ್ಗೆ ಕಗ್ಗದ ಉಪಾಧಿಯಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಏನ್ ಬೇಕು? ಜಾಗರೂಕರಾಗಿರಬೇಕು. ಯಾವುದೇ ಒಂದು ಸಮಯದಲ್ಲಾದ್ರೂ ಕೂಡ ಯಾವ ತರ ಜಾಗೃತಿ ಅಂದ್ರೆ, ವಿಷಯವನ್ನ ತಿಳಿದುಕೊಂಡಿರ್ಬೇಕು. ವಿಷಯವನ್ನ ತಿಳಿದುಕೊಂಡಿದ್ದಾಗ ಆ ವಿಷಯ ಮನದಲ್ಲಿ ಅಚ್ಚೊತ್ತಿರಬೇಕು. ಯಾವುದೇ ಸಂದರ್ಭ ಬಂದಾಗ ಆ ಸಂದರ್ಭಕ್ಕೂ ಆ ವಿಷಯಕ್ಕೂ ತಾಳೆ ನೋಡ್ಕೊಂಡು ಯಾವ ತರ ಇದ್ರೆ ನಾವು ಸರಿ ಅಂತ ಹೇಳಿದ್ದ. ಕೆಲವೊಂದು ಸಲ ಉದ್ವೇಗಕ್ಕೆ ಒಳಗಾಗ್ತೀವಿ, ಅವಾಗ ಇಂದ್ರಿಯ ನಿಗ್ರಹ ಇರಬೇಕು. ಕೆಲವು ಸಲ ಇವ್ರು ನಮ್ಮವರ, ಹಾಗಾದ್ರೆ ಸೂತ್ರವನ್ನು ಸಡಿಸೋಣ ಅಂತ, ಹಾಗಿರ್ಬಾರ್ದು. ಮಮತಾ ನಾಶ ಅನ್ನೋದಿರ್ಬೇಕು. ಇವೆಲ್ಲ ಸೂಕ್ಷ್ಮವಾದ ಅರಿವು. ಇದಕ್ಕೆ ಬುದ್ಧಿಯ ಪಕ್ವತೆ ಬೇಕು, ದೀರ್ಘಕಾಲದ ಅಭ್ಯಾಸ ಬೇಕು, ಎಡಬಿಡದ ತಿದ್ದುವಿಕೆ ಬೇಕು. ಆಗ ಆ ಜ್ಞಾನದ ನವನೀತ ಸಿಗುತ್ತೆ. ಅದಕ್ಕೆ DVG ಹೇಳಿದ್ದು, ಬೇಕು ಜೀವನ ಯೋಗಕ್ಕೊಂದು ಬಹು ಸೂಕ್ಷ್ಮ ನಯ, ಬೇಕೊಂದು ಜಾಗರೂಕತೆ, ಬುದ್ಧಿ ಸಮತೆ,
ತಾಕನೊಂದನು ಯೋಗಿ ನೂಕನೊಂದನು ಜಗದಿ ಏಕಾಕಿ ಸಹವಾಸಿ ಅಂತ ಹೇಳಿ ಅಂತ. ಅಂದ್ರೆ ಗುಂಡಪ್ಪನವರು ಯೋಗ ಯೋಗಿ ಅನ್ನೋದರ ಪದಗಳನ್ನೆಲ್ಲ ಬಳಸಿದ್ದಾರೆ. ಯೋಗ ಅಂದ್ರೆ ಏನು? ಜೋಡಿಸೋದು ಅಂತ, ಎರಡನ್ನ ಮೂರನ್ನ ಜೋಡಿಸೋದು. ಯಾತಿಕ್ಕೆ ಜೋಡಿಸೋದು? ಒಳ್ಳೆಯ ಒಂದು ಪರಿಣಾಮಕ್ಕಾಗಿ ಜೋಡಿಸೋದು ಅಂತ ಹೇಳಿ ಅಂತ ಆಗತ್ತೆ. ಅಂತಹ ಪರಿಣಾಮ ನಮ್ಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂತ. ಈಗ ಆ ಜೀವನದಲ್ಲಿ ಅದ್ ಎಷ್ಟು ಜನದ ಜೊತೆ ನಾವು ಬಾಳ್ಬೇಕು. ಸಂಸಾರ ಬಿಡಿ, ಸಂಸಾರದಲ್ಲಿ ಚಿಕ್ಕಪ್ಪ ದೊಡ್ಡಪ್ಪ ಮಾವ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇರ್ತಾರೆ. ನಮಗೂ ಒಂದು ಸ್ಥಾನ ಇರುತ್ತೆ. ಯಾರಿಗೋ ನಾವು ಚಿಕ್ಕಪ್ಪ ಆಗಿರ್ತೀವಿ, ಯಾರಿಗೋ ದೊಡ್ಡಪ್ಪ ಆಗಿರ್ತೀವಿ, ಯಾರಿಗೋ ತಂದೆ ತಾಯಿ ಆಗಿರ್ತೀವಿ, ಹೀಗೆಲ್ಲ ಇರುತ್ತೆ. ಆದರೂ ಕೂಡ ಇಷ್ಟೊಂದು ಜನದ ಜೊತೆ ವ್ಯವಹರಿಸ್ಬೇಕು. ಹಾಗೆ ಹೊರಗಡೆ ಎಷ್ಟು ತರಹದ ಜನದಲ್ಲಿ, ಕಚೇರಿನಲ್ಲಾಗ್ಲಿ, ಕೆಲಸದ ಸಮಯದಲ್ಲಾಗ್ಲಿ, ಎಲ್ಲಾತ್ರಲ್ಲೂ ನಾನಾ ತರಹದ ಜನ ಇರ್ತಾರೆ. ಅವ್ರ ಜೊತೆ ಎಲ್ಲರ ಜೊತೆ ಹೇಗೋದು ಬಹಳ ಕಷ್ಟ. ಮೃದುತ್ವದಿಂದ, ನಾಜೂಕಿನಿಂದ, ಉಪಾಯದಿಂದ, ಹೀಗೆಲ್ಲ ಬುದ್ಧಿಯ ಸಮತೆಯನ್ನ ನಾವು ಬಳಸ್ಬೇಕಾಗತ್ತೆ, ಎಚ್ಚರದಿಂದ ವರ್ತಿಸ್ಬೇಕಾಗತ್ತೆ. ಡಿ ವಿ ಜಿ ಇನ್ನೊಂದ್ ಕಡೆ ಹೇಳ್ತಾರೆ, ಸೂತ್ರಗಳನ್ನು ಸರಿ, ಆದ್ರೆ ಅದನ್ನ ಬಳಸುವಾಗ ಎಷ್ಟು ಕಷ್ಟ ಆಗುತ್ತೆ ಅಂತ. ಈ ಯೋಗಿ ಅಂತ ಹೇಳಿದ್ರಲ್ಲ ಡಿ ವಿ ಜಿ, ಆ ಯೋಗಿ ಅನ್ನೋದಕ್ಕೆ ಇನ್ನೊಂದು ಕಗ್ಗದಲ್ಲಿ ಹೇಳ್ತಾರೆ, ತಾಮ್ ನಲಿದು ನಲಿಯಿಸುವ ಪಾಠವನ್ನು ಕಲಿತವನೇ ಬಾಳ ನಾಳುವ ಯೋಗಿ ಅಂತ. ನೋಡಿ ಎಷ್ಟು ಚೆನ್ನಾಗಿರುವಂತಹ ಒಂದು ಸೂತ್ರ ಕೊಡ್ತಾರೆ. ತಾನೂ ನಲಿತಾನೆ, ಸಂತೋಷ ಪಡ್ತಾನೆ, ಇನ್ನೊಬ್ಬರನ್ನು ಸಂತೋಷ ಪಡಿಸ್ತಾನೆ. ಆ ಪಾಠವನ್ನು ಕಲಿತವನೇ ಬಾಳನ್ನು ಆಳುವಂತಹ ಯೋಗಿ ಅಂತ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವುದಕ್ಕೂ ಯೋಗಿ ತಾನು ಅಂಟ್ಕೊಳ್ಳಲ್ಲ, ತನ್ನದು ಅಂತ ಅನ್ನೋದಿರಲ್ಲ, ಆದ್ರೆ ನಿರ್ಲಿಪ್ತತೆಯಿಂದ ಇರ್ತಾನೆ. ಆದ್ರೆ ಪ್ರತಿಯೊಂದು ವ್ಯವಹಾರದಲ್ಲೂ ಜೊತೆಯಲ್ಲಿ ಸೇರ್ಕೊಂಡಿರ್ತಾನೆ. ಅದಕ್ಕೆ ತಾಕನೊಂದನು ಯೋಗಿ ನೂಕನೊಂದನು ಜಗದಿ. ಹಾಗೆ ಇನ್ನೊಂದ್ ಕಡೆ ಹೇಳ್ತಾರೆ, ಶಿಲೆಯೆಲ್ಲ ಯೋಗಿಯದೆ ಮಂಕುತಿಮ್ಮ ಅಂತ. ಯಾರಿಗೇನಾಗ್ಬೇಕಪ್ಪ? ಯೋಗಿಗೆ, ಸನ್ಯಾಸಿಗೆ ಸಂಸಾರವಿಲ್ಲ, ಏನೂ ಇಲ್ಲ, ಏನಾದ್ರೆ ಏನಂತೆ ಅಂತ ಅನ್ಕೋತೀವಿ. ಆದ್ರೆ ಹಾಗಲ್ಲ ಅಂತ. ಇವೆಲ್ಲ ಉಪಮೆಗಳು ಕೊಡೋದು ಏನು ಅಂದ್ರೆ, ತಾನಿದ್ದು ಇಲ್ಲದಂತೆ ಇರೋದು. ಪದ್ಮಪತ್ರ ಇವಾಂಬಸಿ ಅಂತ ಹೇಳಿ ಅಂತ. ಆ ಕಮಲದ ಎಲೆಯ ಮೇಲೆ ನೀರು ಬಿದ್ರೆ ಹೀಗೆ ಓಡಾಡ್ತಾ ಇರುತ್ತೆ, ಮುತ್ತಿನಂತೆ ಓಡಾಡ್ತಿರುತ್ತೆ. ಅಂಟಿಕೊಂಡಂಗೂ ಇರುತ್ತೆ, ಅಂಟಿಕೊಳ್ಳದರೆ ಹಾಗೂ ಇರುತ್ತೆ. ಅದ್ ನೋಡಕ್ಕೆ ಒಂಥರ ಚೆನ್ನ. ಇದೆಲ್ಲ ಎರಡು ಕೋಣೆಗಳ ವ್ಯವಹಾರ ಅಂತ ಹೇಳಿ ಅಂತ. ಹೇಗಿರ್ಬೇಕು? ಈಗ ಭರತನ ಉದಾಹರಣೆ ಕೊಡ್ತಾರೆ ಡಿ ವಿ ಜಿ ಅವರು. ಒಡರಿಸುವನೆಲ್ಲವನು ಅದಾವುದು ತನ್ನದಲ್ಲ, ಕಡು ಯೋಗಿ ಭರತನಲ್ಲ ಮಂಕುತಿಮ್ಮ ಅಂತ ಹೇಳ್ತಾರೆ 708ನೇ ಪದ್ಯದಲ್ಲಿ. ಭರತ ರಾಮನ ಪರವಾಗಿ ಆಡಳಿತ ಮಾಡಿದವನು. ಇರ್ಲಿ ರಾಮ ಬಂದು ನೋಡ್ಕೋತಾನೆ ಅಂತ ಬಿಟ್ನ, ಎಲ್ಲವನ್ನೂ ವ್ಯವಹರಿಸ್ದ, ಎಲ್ಲಾ ವ್ಯವಹಾರಗಳನ್ನು ನೋಡ್ಕೊಂಡ ಅಲ್ವಾ, ಎಲ್ಲಾ ನಿರ್ಧಾರಗಳನ್ನು ತಗೊಂಡಲ್ಲ. ಆದ್ರೆ ಇದೆಲ್ಲ ಮಾಡ್ತಿರೋದು ತನ್ನದಲ್ಲ. ಅಂದ್ರೆ ಕಡು ಯೋಗಿ ಭರತನಲ್ಲ, ಅಂದ್ರೆ ಭರತನ ತತ್ವ ಆ ತರ ಇಟ್ಕೊಂಡಿರ್ಬೇಕು ಅಂತ. ಹಾಗಾಗಿ ತಾಕನೊಂದನು ಯೋಗಿ ನೂಕನೊಂದನು ಜಗದಿ ಏಕಾಕಿ ಸಹವಾಸಿ. ಏಕಾಕಿ ಇದ್ರೂ ಕೂಡ ಜೊತೆನಲ್ಲಿ ಇದ್ದಾರೆ ಅಂತ ಅಂತರ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಅಂದ ಹಾಗೇನೆ ಅದು. ಅಂದ್ರೆ ಜಾಗರೂಕನಾಗಿರ್ಬೇಕು, ಇದೇ ಜೀವನ ಯೋಗ ಅಂತ ಹೇಳಿ ಅಂತ ಡಿ ವಿ ಜಿ ಹೇಳ್ತಾ ಇದ್ದಾರೆ. ಒಂದು ಕಥೆಯನ್ನು ಕೇಳ್ಬೋಣಂತೆ, ಅಥವಾ ಒಂದು ನಡೆದ ಘಟನೆ ಅಂತಾನೆ ಅನ್ಕೊಳ್ಳಿ. ಹೇಗಿರುತ್ತೆ ಜಾಗರೂಕತೆ ಅಂತ ಅನ್ನೋದಕ್ಕೋಸ್ಕರ ಒಂದು ಉದಾಹರಣೆ. ಯಾಕೆಂದ್ರೆ ಇಲ್ಲಿ ಬೇರೆ ಬೇರೆ ಸಾಲು ಬರುತ್ತೆ ಇಲ್ಲೆಲ್ಲದು. ಯಾಕೆಂದ್ರೆ ಬಹು ಸೂಕ್ಷ್ಮ ನಯ ಬೇಕು, ಜಾಗರೂಕತೆ ಬೇಕು, ಬುದ್ಧಿ ಸಮತೆ ಬೇಕು, ಯೋಗಿ ತರಹ ವ್ಯವಹರಿಸ್ಬೇಕು. ಅಂದ್ರೆ ಒಂದು ಸನ್ನಿವೇಶದಲ್ಲಿ ಇದನ್ನೆಲ್ಲವನ್ನು ಉಪಯೋಗಿಸ್ಕೊಂತು ಅಂತಂದ್ರೆ ನಮ್ಮ ಬಾಳು ಚೆನ್ನಾಗಿರುತ್ತೆ, ಒಳ್ಳೆಯ ಪರಿಣಾಮ ಸಿಗುತ್ತೆ ಅಂತ ಹೇಳಿ ಅಂತ. ಒಂದು ಸಂದರ್ಶನ ಏನು ಅಂದ್ರೆ, ಒಂದು ಹಡಗಿಗೆ ವೈರ್ಲೆಸ್ ಆಪರೇಟರ್ ಹುದ್ದೆ ಖಾಲಿ ಇರುತ್ತೆ, ಅದಕ್ಕೆ ಬೇಕಾಗಿರುತ್ತೆ. ಸಂದರ್ಶನಕ್ಕಾಗಿ ಅಭ್ಯರ್ಥಿಗಳನ್ನು ಕರೆದಿರ್ತಾರೆ. ಅಂದ್ರೆ ವೈರ್ಲೆಸ್ ಆಪರೇಟರ್ ಅಂತ ಹೇಳಿ ಅಂತ. ಅಂದ್ರೆ ಮಾತಾಡೋದಿರಲ್ಲ, ಸಂದೇಶಗಳನ್ನು ಕಳಿಸ್ತಿರ್ತಾರೆ. ಆ ಸಂದೇಶಗಳನ್ನ ನೋಡ್ಕೊಂಡು ಅದಕ್ಕೆ ಅರ್ಥ ಮಾಡ್ಕೊಂಡು ತಕ್ಕನಾದಂತೆ ಅದನ್ನ ಅದು ಹಿಂದಿನ ಕಾಲದಲ್ಲಿ ಇದ್ದಂತ ಒಂದು ಪದ್ಧತಿ. ಇವಾಗೇನು ಬಿಡಿ, ಫೋನ್ ಎಲ್ಲ ಬಂದ್ಬಿಟ್ಟಿದೆ, ಎಲ್ಲಾವುದು ಆಗತ್ತೆ, ಮಾತಾಡ್ಬಿಡ್ಬೋದು. ಅಭ್ಯರ್ಥಿಗಳನ್ನೆಲ್ಲ ಕರೆದಿದ್ರು, ಇಂಟರ್ವ್ಯೂ ನಡೀತಾ ಇತ್ತು. ಬೇಕಾಷ್ಟು ಜನ ಬಂದಿದ್ರು, ಎಲ್ಲ ಒಂದು ಕೊಠಡಿನಲ್ಲಿ ಕೂರಿಸಿದ್ರು ಬಂದವ್ರನ್ನೆಲ್ಲಾರನು. ಅಂತ ಬಹುಶಃ ಒಂದೊಂದು ವ್ಯವಸ್ಥೆ ಅನ್ಸುತ್ತೆ, ಒಬ್ಬೊಬ್ರನ್ನಾಗಿ ಕರೆಯೋ ಹಾಗೆ ಆ ತರದ್ದಿತ್ತು ಅಂತ. ಬಂದು ಹುಡುಗರು ಎಲ್ಲಾರು ಕೂಡ ಮಾತಾಡ್ಕೋತಾ ಇದ್ರು ಒಬ್ರಿಗೊಬ್ರಿಗೆ ಅಂತ ಹೇಳಿ. ಅಲ್ಲೆಲ್ಲೋ ಒಂದೇನೋ ಒಂಥರ ಒಂದು ಸಂಜ್ಞೆ, ಒಂಥರ ಸಂದೇಶನೂ ಕೂಡ ಬರ್ತಾ ಇತ್ತು. ಆದ್ರೆ ಇವ್ರು ಯಾರು ಅದ್ರ ಕಡೆ ಗಮನ ಕೊಡ್ತಾ ಇರ್ಲಿಲ್ಲ. ದೊಡ್ಡ ಹಾಲು ಎಲ್ಲ ಕೂತಿದ್ರು, ಎಷ್ಟೊತ್ತಾದ್ರೂ ಯಾರನ್ನು ಏನು ಕರೀಲೇ ಇಲ್ಲ ಒಳಕ್ಕೆ. ಆದ್ರೆ ಆ ಟೆಲಿಗ್ರಾಫಿಕ್ ಸಂಜ್ಞೆಗಳು ಬರ್ತಾ ಇತ್ತು, ಕಟ್ಟ ಕಡ ಕಡ ಕಟ್ಟ ಅಂತ ಏನೋ ಬರ್ತಾ ಇತ್ತು. ಅದು ಅದ್ರ ಕಡೆ ಅಭ್ಯರ್ಥಿ ಗಮನ ಕೊಡ್ಲೇ ಇಲ್ಲ. ಇದ್ಯಾಕೆ ಹಿಂಗೆ, ಇದೇನು ಎಷ್ಟೊತ್ತಾಯ್ತು, 10 ಗಂಟೆಗೆ ಅಂತ ಕರೆದಿದ್ದಾರೆ, 11 ಆಯ್ತು, 11, 12 ಆಗ್ತಾ ಬಂತು ಅಂತ ಅಂದಾಗ ಅಷ್ಟ್ರೊಳಗೆ ಒಬ್ಬ ಅಭ್ಯರ್ಥಿ ಬಂದ. ಅವನು ಸ್ವಲ್ಪ ತಡವಾಗಿ ಬಂದ. ಅವನು ನೋಡ್ದ, ಇದೇನು ಅಯ್ಯೋ ತಡವಾಗಿ ಹೋಗಿದೆಯಲ್ಲ ಅಂತ ಗಮನಿಸ್ದ. ಆ ಕಡೆ ಈ ಕಡೆ ಎಲ್ಲ ನೋಡ್ದ. ಓ ಪರವಾಗಿಲ್ಲ, ಇನ್ನೂ ನಡೀತಾ ಇದೆ ಇಂಟರ್ವ್ಯೂ, ಪರವಾಗಿಲ್ಲ ಅಂತ ಅನ್ಕೊಂಡ. ಅಲ್ಲಿ ಒಂದು ಸಂದೇಶ ಬರ್ತಿತ್ತಲ್ಲ, ಅದ್ರ ಕಡೆಗೆ ಗಮನ ಕೊಟ್ಟ.
ಅಲ್ಲಿ ಏನ್ ಬಂದ ಸಂದೇಶ ರಿಪೀಟೆಡ್ ಆಗಿ ಬರ್ತಾ ಇತ್ತು, ಮತ್ತೆ 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 ಅದೇ ಸಂದೇಶ ಬರ್ತಾ ಇತ್ತು. ಇವನೇನ್ ಮಾಡ್ದ, ಅಲ್ಲೊಂದು ರೂಮ್ ಇತ್ತಲ್ಲ, ರೂಮ್ ಬಾಗಿಲು ತೆಕ್ಕೊಂಡ ಒಳಕ್ ಹೋದ. ಆಮೇಲಿಂದ ಒಂದ್ ಸ್ವಲ್ಪ ಹೊತ್ತು ಆದ್ಮೇಲಿಂದ ಅವನ ಕೈಯಲ್ಲಿ ನೇಮಕಾತಿ ಪತ್ರ, ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡು ಬಂದ. ಅವಾಗ ಹುಡುಗರು ಕೇಳಿದ್ರು, ಇದೇನು ಇಷ್ಟು ಖುಷಿಯಾಗಿ ಹಿಂಗ್ ಬರ್ತಾ ಇದೆಯಾ, ಅಪಾಯಿಂಟ್ಮೆಂಟ್ ಆರ್ಡರ್ನ ತಗೊಂಡ್ ಬರ್ತಾ ಇದೆಯಲ್ಲ, ನಮ್ಮನ್ನ ಯಾರನ್ನೂ ಕರೀಲೇ ಇಲ್ಲ ಅಂತ ಹೇಳಿ. ನಿನ್ಗೆ ಅದ್ ಹೆಂಗ ನೌಕರಿನೂ ಸಿಕ್ಬಿಡ್ತು ಅಂತ ಹೇಳಿದ್ದ, ನೀನು ತಡವಾಗಿ ಬಂದಿದ್ಯಾ, ನಾವೆಲ್ಲ ಮುಂಚೆ ಬಂದು ಕೂತಿದೀವಿ ಅಂತ. ಆಗ ಹೊಸ ಯುವಕ ಬಂದಿದ್ನೆಲ್ಲ ಹೇಳ್ದ, ಅಲ್ಲಿ ನೋಡಿ ಅಷ್ಟೊತ್ತಿಂದನೂ ಕೂಡ ಸಂಜ್ಞೆಗಳು ಬರ್ತಾ ಇದೆ, ಅಲ್ಲಿ ಜಾಗರೂಕತೆ ಇರುವಂತಹ ವ್ಯಕ್ತಿ ನಮಗ್ ಬೇಕು, ಅವನಿಗೋಸ್ಕರ ಆದ್ಯತೆ. ಈ ಸಂದೇಶವನ್ನ ಅರ್ಥ ಮಾಡ್ಕೊಂಡು ಮೊದಲು ಯಾರು ಒಳಕ್ ಬರ್ತಾರೋ ಅವ್ರಿಗೆ ನೇಮಕಾತಿ ಲಭ್ಯ ಅಂತ ಹೇಳ್ತಾ ಇದ್ದಾರೆ. ಅರ್ಥನೇ ಮಾಡ್ಕೊಳ್ಳಿಲ್ಲ ನೀವು, ಸುಮ್ಮನೆ ಕೂತಿದಿರಲ್ಲ ಅಂತ ಹೇಳಿ ಅಂತ. ಅಂದ್ರೆ ನಿಜವಾಗ್ಲೂ ಯಾವ ತರ ಇರ್ತಂದ್ರೆ, ಈ ಜಾಗರೂಕತೆ ಬೇಕು, ಸೂಕ್ಷ್ಮ ನಯ ಬೇಕು. ಇದು ಸುಮ್ನೆ ಉದಾಹರಣೆಗೆ ಹೇಳಿದ್ದು, ಎಲ್ಲವಾಗ್ಲೂ ಇದೇ ತರ ಮಾಡ್ತೀವಿ ಅಂತ ಅನ್ನೋ ಹಾಗಲ್ಲ. ಆದ್ರೆ ಇದು ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂತ. ಒಂದು ಸಲ ಅಪ್ಪ ಮಗನ ಒಂದು ಬುದ್ಧಿಮತ್ತೆಯನ್ನ ಪರೀಕ್ಷೆ ಮಾಡ್ಬೇಕು ಅಂತ ಹೇಳಿ ಅಂತ ಒಂದು ದಿವಸ ಪ್ರಪಂಚದ ಒಂದು ನಕಾಶೆಯನ್ನ ತಗೊಂಡ, ಅದನ್ನ ಚೂರ್ ಚೂರ್ ಮಾಡ್ದ, ಎಲ್ಲದನ್ನು ಸೇರಿಸ್ಬಿಟ್ಟ, ಮಗಂಗೆ ಕೊಟ್ಟ, ನೀನ್ ಇದನ್ನ ಸರಿ ಮಾಡು ಅಂತ. ಪಾಪ ಇದೆಲ್ಲ ಇರುತ್ತೆ ಇವಾಗೆಲ್ಲ, ಎಂಥದೋ ಹೆಸರಲ್ಲಿ ಆಟಗಳೆಲ್ಲ ಬಂದಿದೆ. ಇವನು ಒಂದ್ಸಲ ಸೂಕ್ಷ್ಮವಾಗಿ ನೋಡ್ದ, ಆ ಕಡೆ ಈ ಕಡೆ ಹಿಂಗ್ ತಿರುಗಿಸ್ ನೋಡ್ದ. ಅಲ್ಲಿ ಒಂದ್ ಕಡೆ ಕಣ್ಣು ಇತ್ತು, ಒಂದು ಚೂರ್ನಲ್ಲಿ, ಒಂದು ಪೀಸ್ನಲ್ಲಿ, ಇನ್ನೊಂದ್ ಕಡೆ ಕಾಲಿತ್ತು, ಇನ್ನೊಂದ್ ಕಡೆ ಕೈ ಇತ್ತು. ಅವನೇನ್ ಮಾಡ್ದ, ಮನುಷ್ಯನ ಚಿತ್ರವನ್ನ ಬಂತು ಅದು, ಅದನ್ನ ಜೋಡಿಸ್ಬಿಟ್ಟು ಆಮೇಲಿಂದ ಹಿಂಗ್ ಉಲ್ಟಾ ಮಾಡ್ದ, ಅದು ಪ್ರಪಂಚದ ಭೂಪಟ ಆಯ್ತು. ಬೇಕೊಂದು ಜಾಗರೂಕತೆ, ಬುದ್ಧಿ ಸಮತೆ ಅಂತ. ಇಲ್ಲೇ ಇದ್ರೆ ಅವ್ನು ಹಾಗೇನೆ ಜೋಡ್ಸಕ್ ಹೋಗಿತ್ತು ಅಂತಂದ್ರೆ ಎಷ್ಟು ಕಷ್ಟ ಆಗ್ತಿತ್ತು. ಯಾಕೆಂದ್ರೆ ಪ್ರಪಂಚದ ಭೂಪಟ ಅಂದ್ರೆ ಮನುಷ್ಯ ಸರಿಯಾಗಿದ್ದ ಅಂತಂದ್ರೆ ಪ್ರಪಂಚ ಸರಿಯಾಗ್ಲೇಬೇಕು ಅನ್ನುವಂತಹ ಸೂತ್ರ ಸಿಗುತ್ತೆ ಅಲ್ಲಿ. ಇನ್ನು ಒಂದು ಕಥೆಯನ್ನ ಕೇಳ್ಬೋಣ. ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಸೂತ್ರವನ್ನ ಮನದಟ್ಟು ಮಾಡ್ಬೇಕಾಯ್ತು ಅಂತಂದ್ರೆ ಒಂದಷ್ಟು ವಿಚಾರಗಳನ್ನ ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡ್ಬೇಕಾಗತ್ತೆ ಅಂತ ಹೇಳಿ ಅಂತ. ಒಬ್ಬ ಪ್ರಜಾವತ್ಸಲನಾದ ರಾಜ, ಅವನಿಗೆ ತನ್ನ ಪ್ರಜೆಗಳೆಲ್ಲರೂ ತುಂಬಾ ಚೆನ್ನಾಗಿರ್ಬೇಕು, ಅಂದ್ರೆ ಸದಾ ಕಾಲ ಸುಭಿಕ್ಷವಾಗಿರ್ಬೇಕು ತನ್ನ ರಾಜ್ಯದಲ್ಲಿ ಅಂತ ಹೇಳಿದ್ದ. ಅದೇ ತರ ಕೆಲಸಗಳನ್ನು ಮಾಡ್ತಾ ಇದ್ದ. ಕಲ್ಯಾಣಕರವಾದಂತಹ ಯೋಜನೆಗಳು ಎಲ್ಲವನ್ನೂ ಕೂಡ ಜಾರಿಗೆ ತಂದಿದ್ದ. ಆದ್ರೂ ಕೂಡ ಆ ಮಂತ್ರಿಗೆ, ಅವನಲ್ಲಿದ್ದ ಮಂತ್ರಿಗೆ ವಯಸ್ಸಾಗ್ತಾ ಬಂದಿತ್ತು, ಇನ್ನೊಬ್ಬ ಮಂತ್ರಿಯನ್ನ ನೇಮಿಸ್ಬೇಕು ಅಂತ ಹೇಳಿ ಅಂತ ಅನ್ನಿಸ್ತು. ಹಾಗಾಗಿ ಬುದ್ಧಿಶಾಲಿಯು ವಿವೇಕಿಯೂ ಆದಂತಹ ಪ್ರಧಾನಮಂತ್ರಿಯ ಒಂದು ಅವಶ್ಯಕತೆ ಇತ್ತು. ಅದಕ್ಕೆ ಅಭ್ಯರ್ಥಿಗಳನ್ನ ಹುಡುಕ್ಬೇಕು ಅಂತ ಹೇಳಿ ಅಂತ ಅನ್ಕೊಂಡ. ತಾನೇ ಮುತುವರ್ಜಿ ವಹಿಸಿ ಎಲ್ಲಾ ಅಭ್ಯರ್ಥಿಗಳನ್ನು ಕೂಡ ಪರೀಕ್ಷೆ ಮಾಡ್ದ. ಮನೆಯಲ್ಲಿ 3 ಜನ ಉಳ್ಕೊಂಡ್ರು. ಅವಾಗ್ಲೂ ಒಂದು ಪರೀಕ್ಷೆ ಮಾಡ್ಬೇಕಲ್ಲ ಅಂತ ಹೇಳಿ ಅಂತ ಆ 3 ಒಂದು ಕೋಣೆಗೆ ಕರ್ಕೊಂಡೋದ. ಕೋಣೆ ಬಾಗಿಲನ್ನು ತೋರಿಸ್ದ, ಈ ಕೊಠಡಿಗೆ, ಇದೊಂಥರ ವಿಶೇಷವಾದಂತಹ ಕೊಠಡಿ, ವಿಶಾಲವಾಗಿದೆ, ಎಲ್ಲವುದಿದೆ, 3 ಬಾಗಿಲುಗಳಿವೆ. 3 ಬಾಗಿಲಿಗೂ ಒಂದೇ ರೀತಿಯ ಆದ್ರೆ ವಿಶೇಷವಾದಂತಹ ಬೀಗಗಳನ್ನ ಹಾಕಲಾಗಿದೆ. ಯಾರು ಬೀಗವನ್ನ ಮೊದಲು ತೆಗಿತಾರೋ ಅವನಿಗೆ ಪ್ರಧಾನಮಂತ್ರಿ ಹುದ್ದೆ ಸಿಗುತ್ತೆ ಅಂತ ಹೇಳಿದ್ದ. ಆದ್ರೆ ಗಮನಿಸಿ, ಈ ಕೆಲಸಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಸಲಕರಣೆ, ಉಪಕರಣ, ವಿವಿಧ ಬೀಗದ ಕೈಗಳು ಎಲ್ಲವನ್ನೂ ಇಡಲಾಗಿದೆ, ಎಲ್ಲ ಸವಲತ್ತುಗಳನ್ನು ಕೊಡಲಾಗಿದೆ, ಬೇಕಾದಂತಹ ಉಪಕರಣಗಳನ್ನು ಕೊಡಲಾಗಿದೆ, ಬಳಸ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು ಅಂತ ಹೇಳ್ದ. 3 ಜನನು ಒಂದ್ಸಲ ಸುಮ್ಮನೆ ನೋಡಿದ್ರು. ಅದ್ರಲ್ಲಿ 2 ತಾವು ಕಲಿತಂತಹ ಗಣಿತ, ತಂತ್ರಜ್ಞಾನ, ಜಾಣ್ಮೆ ಎಲ್ಲವನ್ನು ಜ್ಞಾಪಿಸ್ಕೊಂಡ್ರು. ಯಾವ್ಯಾವ ಉಪಕರಣ, ಇದು ಹೇಗಿದೆ, ಸ್ಕ್ರೂ ಡ್ರೈವರ್ ಇದರಿಂದ ಏನ್ ತೆಗಿಬಹುದು, ಬೀಗ ಕೈಯನ್ನು ಉಪಯೋಗಿಸೋಣ, ಕಟಿಂಗ್ ಪ್ಲೇಯರ್ ಇದು ಮಾಡೋಣ, ಹೀಗೆ. ಆದ್ರೆ ಒಂದಷ್ಟು ಸಮಯ ನಿಗದಿ ಮಾಡಿತ್ತಲ್ಲ, ಯಾರು ಮೊದಲು ಅಂತ ಹೇಳಿದ್ದ. ಸಮಯ ಆಗ್ತಾ ಬಂತು, ಸಮಯ ವ್ಯರ್ಥ ಆಗೋ ಹಾಗಿಲ್ಲ. ಹೀಗೆಲ್ಲ ಯೋಚಿಸಿ ಕಾರ್ಯಮಗ್ನ ಆದ್ರೆ ಯಾವ್ದು ಬೇಕಾದ್ರೂ ಮಾಡ್ಬೋದು. ಎಲ್ಲಾ ಉಪಕರಣಗಳನ್ನೆಲ್ಲ ಉಪಯೋಗಿಸಿದ್ರು, ಎಲ್ಲವನ್ನು ಮಾಡಿದ್ರು. ಆದ್ರೆ 3ನೇನು ತುಂಬಾ ಧ್ಯಾನಸ್ಥನಂತೆ ಇದ್ದ. ಇವರಿಬ್ರಿಗೂ ಆಗ್ಲಿಲ್ಲ. ಸುಮ್ಮನೆ ಹಾಗೇ ನೋಡ್ತಾ ಇದ್ದ, ಗಮನಿಸ್ತಾ ಇದ್ದ. ಅವನಿಗೇನೋ ಹೊಳಿತು, ಬಾಗ್ಲತ್ರ ಹೋದ, ಆ ಬೀಗವನ್ನು ಹಿಡ್ಕೊಂಡು ಹಿಂಗೆ ಎಳೆದ್ಬಿಟ್ಟ, ಬಂದ್ಬಿಡ್ತದ. ಅಷ್ಟು ಸಲೀಸಾಗ, ಅಂದ್ರೆ ವಿಶೇಷ ತರಹದ ಬೀಗ ಅಂತ ಹೇಳಿದ್ರಲ್ಲ, ಅದು ಸುಮ್ಮನೊಂಥರ ಕೊಂಡಿ ತರ ಹಾಕಿದ್ರೆ ಇದನ್ನೇ ಹೇಳಿದ್ದು, ಬೇಕೊಂದು ಜಾಗರೂಕತೆ, ಬುದ್ಧಿ ಸಮತೆ ಅಂತ ಹೇಳಿದ್ದ. ಅದನ್ನೇ ವೇದ ಮಂತ್ರದಲ್ಲೂ ಹೇಳಿದೆ. ಋಗ್ವೇದದ ವೇದ ಮಂತ್ರ ಹೇಳುತ್ತೆ, ರಥಂ ಯೇ ಚಕ್ರು ಸುವೃತಂ ನರೇಷ್ಟಾಂ ಯೇ ಧೇನುಂ ವಿಶ್ವಜೋಂ ವಿಶ್ವರೂಪಂ ಅಂತ ಹೇಳಿದ್ದ. ಅಂದ್ರೆ ಯಾರು ಮೊದಲು ಅಧ್ಯಯನ, ಜ್ಞಾನಾರ್ಜನೆ ಮಾಡಿ ಅದನ್ನ ಬರುತ್ತಲ್ಲ, ಚಿಂತನ ಮಂಥನ ಮಾಡ್ಬೇಕಲ್ಲ. ಆಗ್ಲೇ ಹೇಳಿದ್ನಲ್ಲ, ಸೂತ್ರ ಸಿಗಬೇಕಾದ್ರೆ ಚಿಂತನ ಮಂಥನ ಮಾಡ್ಬೇಕು.
ಕಡಿಬೇಕು ಚೆನ್ನಾಗಿ. ಬೆಣ್ಣೆ ಬರುತ್ತಲ್ಲ ನವನೀತ ಆತರ, ಆ ನಂತರ ಬಂದಂತಹ ಬೆಣ್ಣೆಯಂತಹ ಸೂತ್ರವನ್ನ ತನ್ನಲ್ಲಿ ಇಳಿಸ್ಕೊಂಡು ತನ್ನಲ್ಲಿ ಇರುವಂತಹ ಕುಶಲತೆಯೊಂದಿಗೆ ಸಮೀಕರಣ ಮಾಡಿ ತನ್ನ ಸಾಮರ್ಥ್ಯವನ್ನ ಯಾರು ಹೆಚ್ಚಿಸ್ಕೊಳ್ತಾರೋ ಅವ್ರಿಗೆ ಯಶಸ್ಸು ಶತಸಿದ್ಧ ಅಂತ. ಅಂದ್ರೆ ಇಷ್ಟೊತ್ತಿಗೆ ಏನಾಗಿರುತ್ತೆ, ಈ ಆತ್ಮಜ್ಞಾನ ಬಾಹ್ಯ ಪ್ರಪಂಚಗಳ ಅನ್ವೇಷಣೆ ಎಲ್ಲ ಆಗಿರುತ್ತೆ. ಅಂದ್ರೆ ಕೆಲಸವನ್ನ ಆ ರೀತಿ ಯಾರು ಮಾಡ್ತಾರೋ ಅವರು ಬುದ್ಧಿವಂತರಾಗ್ತಾರೆ ಅಂತ ಹೇಳಿ ಇದ್ದ, ಐಶ್ವರ್ಯವಂತರಾಗ್ತಾರೆ ಅಂತ ಹೇಳಿ ಇದ್ದ. ಅಂದ್ರೆ ಇದನ್ನೇ ಡಿ ವಿ ಜಿ ಅವರು ಬೇಕು ಜೀವನ ಯೋಗಕ್ಕೊಂದು ಬಹು ಸೂಕ್ಷ್ಮನಯ, ಬೇಕೊಂದು ಜಾಗರೂಕತೆ ಬುದ್ಧಿ ಸಮತೆ, ತಾಕನೊಂದನು ಯೋಗಿ ನೂಕನೊಂದನು ಜಗದಿ ಏಕಾಕಿ ಸಹವಾಸಿ ಮಂಕುತಿಮ್ಮ ಅಂತ. ಸೂತ್ರಗಳೆಲ್ಲ ನೋಡೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ, ಆದ್ರೆ ಅಭ್ಯಾಸ ಮಾಡ್ಕೊಂಡು ಹೋಯ್ತು ಅಂತಂದ್ರೆ ಅದು ನಮ್ಗೆ ಒಂಥರ ಕೀರು ಬೆರಳೆಲ್ಲ ಆಡಿಸ್ದಂಗೆ ಆ ತರ ಆಗೋಗುತ್ತೆ. ಅಂದ್ರೆ ಇವೆಲ್ಲವನ್ನು ಕೂಡ ಜ್ಞಾಪಕದಲ್ಲಿ ಇಟ್ಕೊಂಡಿತ್ತು ಅಂತಂದ್ರೆ, ಈಗ ಮ್ಯಾಥಮೆಟಿಕ್ಸ್ ಪರೀಕ್ಷೆ ಇರತ್ತಪ್ಪ, ಎಷ್ಟೊಂದು ಸೂತ್ರಗಳು ಫಾರ್ಮುಲಾಗಳು ಎಲ್ಲ ಇರುತ್ತೆ, ಅಷ್ಟನ್ನು ನಾವು ಜ್ಞಾಪಕ ಇಟ್ಕೊಂಡು ಅಲ್ಲಿ ಕೊಟ್ಟಂತಹ ಪರೀಕ್ಷೆಯಲ್ಲಿ ಕೊಟ್ಟಂತಹ ಲೆಕ್ಕವನ್ನು ಬಿಡಿಸೋದಿಲ್ವಾ ನಾವು? ಹಾಗೇನೆ ಇದು ತರನೇ. ಹಾಗಾಗಿ ನಾವು ಈ ತರನೆಲ್ಲ ಮಾಡ್ಕೊಂಡು ಆಯ್ತು ಅಂತಂದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಜೀವನ ಯೋಗಕ್ಕೊಂದು ಬಹು ಸೂಕ್ಷ್ಮನಯ, ಬೇಕೊಂದು ಜಾಗರೂಕತೆ ಬುದ್ಧಿ ಸಮತೆಯನ್ನ ಬೆಳೆಸ್ಕೊಂಡು ನಮ್ಮ ಜೀವನದಲ್ಲಿ ನಾವು ಇದನ್ನ ಅಳವಡಿಸ್ಕೊಂಡ್ವಿ ಅಂತಂದ್ರೆ ನಮ್ಮ ಬಾಳು ಯಶಸ್ಸು ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತೇನೆ. ಧನ್ಯವಾದ ಹಾಗೂ ನಮಸ್ಕಾರ.